ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವ ಪಕ್ಷ ಬರ್ತದೆ ಈ ಸರಿ? ನಮಗೇನು ಗೊತ್ತಿಲ್ಲ, ನಾವಿದ್ದೆ ಕಲ್ತಿಲ್ಲ ಏನಿಲ್ಲ. ಯಾರು ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕು. ಕಾಂಗ್ರೆಸ್ ಗೆಲ್ಬೇಕು. ಗೆಲ್ತದ ಕಾಂಗ್ರೆಸ್? ನಿಂಗೇನು ಗೊತ್ತಿಲ್ಲ ಮಗಮ್ಮ ನೀನು. ಏನೇನು ಸಿಗ್ತಾ ಇದೆ ಕಾಂಗ್ರೆಸ್ ಇಂದೆಲ್ಲ? ಫ್ರೀ ಬೀಸ್ ಎಲ್ಲ ಸಿಗ್ತಾ ಇದೆಯಾ? ಅವ್ರು ಕೊಟ್ಟಿದ್ದ ಎಲ್ಲ ಸೌಲಭ್ಯ ನಾವು ಉಪಯೋಗಿಸ್ಕೊಂಡಿದ್ದೀರಾ? ಅದರಿಂದ ಈ ಬಾರಿ ಕಾಂಗ್ರೆಸ್. ನಮ್ಮ ಕಡೆಯಿಂದ ಬಿಜೆಪಿಗೆ ಸರ್. ನಿಮ್ಮ ಕಡೆಯಿಂದ ಬಿಜೆಪಿ, ನಿಮ್ಮ ಕಡೆಯಿಂದ ಬಿಜೆಪಿ. ರಾಯಚೂರಲ್ಲಿ ಬಿಜೆಪಿ. ಹೌದ್ರಿ. ನಿಮ್ಮ ಪ್ರಕಾರ ಬಿಜೆಪಿ. ನಿಮ್ಮ ಪ್ರಕಾರ ಕಾಂಗ್ರೆಸ್ ರೀ. ಹಾ ಕರೆಕ್ಟ್. ಅದೇ ನಿಮ್ಮ ಪ್ರಕಾರ ಕಾಂಗ್ರೆಸ್. ನೀವು ಕಾಂಗ್ರೆಸ್ ಈ ಕಡೆ ನೀವು ಕಾಂಗ್ರೆಸ್. ಯಾರು ಗೆಲ್ತಾರ್ರಿ? ಗೊತ್ತಿಲ್ರಿ ಅದೆಲ್ಲ. ಎಲೆಕ್ಷನ್ ಬಂತಲ್ರಿ? ಗೊತ್ತಿಲ್ರಿ ಅದು. ಎಲೆಕ್ಷನ್ ಬಂತು ಆದ್ರೆ ಯಾರು ಗೆಲ್ತಾರ ಗೊತ್ತಿಲ್ಲ. ಯಾರು ಗೆಲ್ಬೇಕ್ರಿ? ಯಾರನ್ನ ಗೆದ್ಲಿ ಬಿಡ್ರಿ, ಯಾರು ಗೆದ್ರೆ ಏನೈತಿ? ಏನೈತಿ ಇಲ್ಲ. ಎಲೆಕ್ಷನ್ ನೀವು ತಾನೇ ಓಟ್ ಹಾಕೋದು. ಓಟ್ ಹಾಕ್ಬೋದು ಆದ್ರೆ ಯಾರು ಗೆದ್ರೆ ನಾವು ಯಾರು ಗೆದ್ರೆ ಅನುಕೂಲ? ಯಾರನ್ನ ಗೆದ್ಲಿ ಬಿಡ್ರಿ, ಯಾರು ಗೆದ್ರೆ ಸಂತೋಷ. ಚಿತ್ರ ಜನಗಳು ಹೇಳ್ತೀನಲ್ಲ. ಯಾವ ಪಕ್ಷ ಬರುತ್ತೆ ರಾಯಚೂರಲ್ಲಿ? ಯಾವ್ದು ಬರ್ಬೋದು? ಬರ್ಬೋದ್ರಿ ಬಿಜೆಪಿ. ಬಿಜೆಪಿ ಬರ್ಬೋದಾ? ಗ್ಯಾರಂಟಿನಾ? ಗ್ಯಾರಂಟಿ. ನೀವು ವೋಟ್ ಮಾಡ್ತೀರಾ? ನಿಮ್ಮ ಪ್ರಕಾರ ಯಾವ್ದು ಬರುತ್ತೆ? ಬಿಜೆಪಿ ಬರ್ಬೋದ್ರಿ. ಮೋದಿ ಬರ್ತಾರೆ. ಗ್ಯಾರಂಟಿನಾ? ಎಲೆಕ್ಷನ್ ಬಂತು. ಈ 16 ವರ್ಷ 20 ವರ್ಷಗಳಿಂದ ಬಹಳ ಜನ ನೋಡಿದೀರಾ. ಈ ಸರಿ ರಾಯಚೂರಲ್ಲಿ ಯಾರು ಬರ್ಬೋದು? ಯಾರು ಬಂದ್ರು ಅಷ್ಟೇ. ಯಾರು ಬಂದ್ರು ಹೂವ ನೀವು ಕಟ್ಟಬೇಕು, ಬೆಳಗ್ಗೆ ತುತ್ಕೋಬೇಕು, ಮಾಡ್ಕೋಬೇಕು, ತಿನ್ಬೇಕು. ಆದ್ರೂ ಕೂಡ ಒಂದು ವೋಟ್ ಮಾಡ್ತೀವಲ್ಲ ನಾವು. ವೋಟ್ ಅಂತೂ ಮಾಡೇ ಮಾಡ್ತೀವಿ. ಯಾರು ಬಂದ್ರೆ ಒಳ್ಳೇದಾಗುತ್ತೆ? ಒಳ್ಳೇದು ಬಂದ್ರೆ ಸದ್ಯಕ್ಕಂತ ಮೋದಿ ಬಂದ್ರೆ ಒಳ್ಳೇದು. ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ನಮ್ಗಷ್ಟೇ ಒಂದೇ ಒಳ್ಳೇದಲ್ಲ, ಇಡೀ ಇಂಡಿಯಾಕ್ಕೆ ಒಳ್ಳೇದಾಗಬೇಕು. ಒಳ್ಳೇದಾಗುತ್ತೆ. ಯಾರು ಇಲ್ಲಿ ಗೆಲ್ಬಹುದು ರಾಯಚೂರಲ್ಲಿ? ಯಾರು ನಿಂತಿದ್ದಾರೆ ಗೊತ್ತಾ? ಯಾರು ಗೊತ್ತಿಲ್ಲ. ಕರ್ಮಲೇ ಆ ಡಿಗ್ರಿನ ಇವರೆಲ್ಲ. ಯಾರು ಬಂದ್ರೆ ಒಳ್ಳೇದಾಗುತ್ತೆ ದೇಶಕ್ಕೆ? ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ. ನಿನ್ ಪ್ರಕಾರ? ಕಾಂಗ್ರೆಸ್. ಇದೆಲ್ಲ ಗೊತ್ತಾಗುತ್ತೆ. ಬಿಜೆಪಿ ಬರ್ತೇನ್ರಿ. ವೋಟ್ ಮಾಡ್ರಿ. ಯಾರು ಗೆಲ್ಬಹುದು ರಾಯಚೂರಲ್ಲಿ? ರಾಯಚೂರಲ್ಲಿ ಅಂಬರೀಶ್ ನಾಯ್ಕ್ ಗೆಲ್ತಾರೆ. ಅಂಬರೀಶ್ ನಾಯ್ಕ್ ಬಿಜೆಪಿ ಅವರು ಗೆಲ್ತಾರಾ? ಕರೆಕ್ಟ್ ಆಗಿ ಹೇಳಪ್ಪ ಗುರು. ನಿಮ್ಮ ಪ್ರಕಾರ ಈ ಸರಿ ರಾಯಚೂರಲ್ಲಿ ಯಾರು ಗೆಲ್ಬಹುದು? ಸರ್ ನಾನು ಎಲೆಕ್ಷನ್ ಡ್ಯೂಟಿ ಮಾಡ್ತಿದ್ದೀನಿ. ಆಯ್ತು ಬಿಡಿ, ನಾವು ಇವ್ರಿಗೆ ಕೇಳ್ಕೊತೀವಿ. ಹೇಳಿ ಸರ್, ತಪ್ಪಿಸ್ಕೊಂಡ್ಬಿಟ್ರು ಬಿಟ್ಬಿಡ್ತೀವಾ? ಸರ್ ಬಿಜೆಪಿ ಬರುತ್ತೆ. ಬಿಜೆಪಿ ಬರ್ಬೋದಾ? ಬಿಜೆಪಿನೇ ಬರುತ್ತೆ ಸರ್. ಬಿಜೆಪಿನೇ ಬರಬೇಕು ಅಂತಾರ? ಬಿಜೆಪಿನೇ ಬರುತ್ತೆ? ಇಲ್ಲ ಸರ್, ಬರಲೇಬೇಕು. ಅದೇ ಬೇಕು ಅಂದ್ರೆ ಈ ರಾಯಚೂರಲ್ಲಿ ಗೆಲ್ತಾರಾ? ಗ್ಯಾರಂಟಿನಾ? ವೀರೇಶ ಡಾರ್ಲಿಂಗ್ ಪ್ರಭಾಸ. ಅದೇನದು? ನಮ್ಮಲ್ಲೊಬ್ಬ ಅವನೇ DNS ಅಂತ. ಆತರ ನೀನು ಅವನಿಗೆ ಡಾರ್ಲಿಂಗ್ DNS ಅಂತ ಅರ್ಥನೆ. ಯಾಕೆ ಬೇರೆಯವ್ರ ಹೆಸರು ಸಿಕ್ಲಿಲ್ವಾ ಕನ್ನಡದವ್ರದ್ದು? ಕನ್ನಡದವ್ರದ್ದು ಹಾಕ ಆ ಕಡೆ. ತೆಲುಗವ್ರದ್ದು ಹಾಕಿದ್ದೀನಿ. ಎಲ್ಲ ಪುನೀತ್ ಹೆಸರಿಲ್ಲ. ಎಲ್ಲಿ ಎಲ್ಲ ಹೆಸರು ತೋರ್ಸ. ಲೇ ಹೇಳ, ಯಾರ ಗೆಲ್ತಾರೆ ಸರಿ? ಸರ್ ಯಾರನ್ನ ಗೆಲ್ಲಿ ನಮ್ಮ ರಾಯಚೂರಿಗೆ ಒಳ್ಳೇದಾಗ. ನಿಮ್ಮ ರೈತರಿಗೆ ಒಳ್ಳೇದ್ ಮಾಡೋದು ಯಾರು? ಕಾಂಗ್ರೆಸ್ ಅದ, ಬಿಜೆಪಿ ಅದ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಗೊತ್ತಿಲ್ಲ. ಯಾರು ಮಾಡ್ಬೇಕು ಹೇಳೋ? ನೀನೇ ವೋಟ್ ಮಾಡೋದು. ಇವರೇ ಮಾಡ್ತಾರೆ ಅಂತ ಹೇಳ್ಬೇಕು. ಬಿಜೆಪಿ ಮಾಡ್ತಾರಾ? ಗೆಲ್ತಾರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ಗೆಲ್ತಾರೆ ಸರಿ? ಯಾರು ಗೆಲ್ಬೇಕು? ಕಾಂಗ್ರೆಸ್ ಬರಬೇಕು. ನಿಮ್ ಪ್ರಕಾರ? ಕಾಂಗ್ರೆಸ್ ಯಾಕೆ? ಅದಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತದಲ್ಲ ಸರ್. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೇನಾಗುತ್ತೆ? ಸ್ಕಾಲರ್ಶಿಪ್ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಕೂಲಿ ಕಾರ್ಮಿಕರವ್ರಿಗೆ ಚೆನ್ನಾಗಿ. ಓಕೆ, ಕೆಲಸ ಮಾಡಿದಾರಮ್ಮ? ಮಾಡಿದ್ದಾರೆ. ಹತ್ರ ಬರ್ತಾ ಇದೆ. ಹೌದು ಸರ್. ಈ ಸರಿ ಎಲೆಕ್ಷನ್ ಯಾರು ಗೆಲ್ತಾರೆ? ಟೀಚರ್ ಗೊತ್ತಿಲ್ಲ ಸರ್. ಟೀಚರೇ ಆಗಲ್ಲ ನೀನು. ಟೀಚರ್ ಆಗಬೇಕು ಗೊತ್ತಿರ್ಬೇಕು. ಯಾರು ಗೆದ್ರೆ ಒಳ್ಳೇದು? ಯಾರು ಗೆಲ್ತಾರೆ ಗೊತ್ತಿಲ್ಲ. ಇವ್ರು ಗೆದ್ರೆ ಒಳ್ಳೇದಾಗುತ್ತೆ ಅನ್ನೋ ತರದೇನು? ಬಿಜೆಪಿ ಗೆದ್ರೆ ಒಳ್ಳೇದಾಗುತ್ತೆ. ಈ ಸರಿ ಒಟ್ಟು ಬಿಜೆಪಿಗೆ. ಮತ್ತೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಟೀಚರ್ ಯಾರು ಗೆಲ್ತಾರೆ? ಅಂತ ಹೆಂಗ್ ಹೇಳಕ್ಕಾಗುತ್ತೆ ಸರ್? ಮಕ್ಳು ಪಾಠ ಹೇಳ್ಕೊಡ್ಬೇಕು ನೆಕ್ಸ್ಟ್, ಗೊತ್ತಾ? ಯಾರು ಗೆದ್ರೆ ಒಳ್ಳೇದು? ಕಾಂಗ್ರೆಸ್ ಅಥವಾ ಬಿಜೆಪಿ? ಇರೋದೇ ಎರಡು ಪಕ್ಷ, ಕಾಂಗ್ರೆಸ್ ಅಥವಾ ಬಿಜೆಪಿ. ಅಲ್ಲ, ಕಾಂಗ್ರೆಸ್ ಬಿಜೆಪಿನ ಯಾವ್ದು ಗೆದ್ರು ನಮ್ ದೇಶಕ್ಕೆ ಒಳ್ಳೇದ್ ಮಾಡೋದು ಯಾವ್ದು? ಒಳ್ಳೇದು ಯಾರು ಮಾಡ್ತಾರೆ? ಯಾವ್ದು ಮಾಡ್ತಾರಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಏನಮ್ಮ ಟೀಚರ್ ಫೇಲ್ ಆಗೋಗ್ಬಿಡ್ತೀಯ, ಹಿಂಗೆ ಮಾತಾಡ್ತಾರೆ ನೀನು. ಯಾರು ಗೆಲ್ಬೇಕು ಹೇಳು ಕರೆಕ್ಟ್ ಆಗಿ. ಅಮ್ಮ ಬಾಯ್ಲಿ, ಯಾರು ಗೆಲ್ಬೇಕು? ಬಿಜೆಪಿ. ರಾಯಚೂರಲ್ಲಿ ಯಾರು ಗೆಲ್ತಾರೆ ಸರಿ? ಬಿಜೆಪಿ ಬರ್ತೇವೆ ಸರ್. ಬಿಜೆಪಿ ಯಾಕೆ?
ಮೋದಿ ಬರ್ಬೇಕು ಸರ್ ನಮ್ಗೆ ಜಗತ್ತು ಮುಂದೆ ಹೋಗ್ಬೇಕಂದ್ರೆ ಮೋದಿ ಬರ್ಬೇಕು ಸರ್ ನಮ್ಗೆ ಮೋದಿ ಬರಬೇಕು ಅಂದ್ರೆ ಬಿಜೆಪಿ ಬರಬೇಕು. ಈ ಸರಿ ರಾಯಚೂರು ಬಿಜೆಪಿ ಬರ್ತಾರಾ? ಬರ್ಬೇಕು ಸರ್. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಯಾರು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ ಸರ್? ಚೆನ್ನಾಗಿ ಆಳ್ವಿಕೆ ಯಾರು ಮಾಡ್ತಾರೆ? ಯಾರು ಮಾಡ್ಬೇಕು ಹೇಳಿ? ನಿಮ್ಮ ಇಷ್ಟ. ಹಂಗೇನಿಲ್ಲ ಸರ್, ಬಿಜೆಪಿ ಸರ್ಕಾರ ಚೆನ್ನಾಗಿದೆ ಸರ್, BJP ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿದೆ ಸರ್, ಕಾಂಗ್ರೆಸ್ ಗೆಲ್ತಾರಾ? ಹಾ ಸರ್ ಗೆಲ್ಬೋದು ಈ ಸರಿ ಯಾವ ಪಕ್ಷ ಬರುತ್ತೆ? ಬಿಜೆಪಿನೇ ಬರುತ್ತೆ. ಬಿಜೆಪಿ. ಬಿಜೆಪಿನೇ ಸರ್ ಕರೆಕ್ಟ್ ಆಗಿ ಹೇಳಿ. ನಿಜ. ಬಿಜೆಪಿನಾ? ನೀವು ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಗುರು? ಗ್ಯಾರಂಟಿ ಗ್ಯಾರಂಟಿ ಒಳ್ಳೆ ವರ್ಕ್ ಆಗ್ತಿದ್ಯಾ ನಿಮ್ಗೆ? ನಿಮ್ಮ ಮನೆಯವ್ರಿಗೆಲ್ಲ ಗ್ಯಾರಂಟಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಈ ಬಾರಿ ನಿಮ್ಮ ಪ್ರಕಾರ ರಾಯಚೂರಲ್ಲಿ ಕಾಂಗ್ರೆಸ್ ಬರುತ್ತೆ. ಎಲೆಕ್ಷನ್ ಹತ್ರ ಬರ್ತಾರೆ, ಯಾರು ಗೆಲ್ತಾರೆ ಸರ್ ಎಲೆಕ್ಷನ್? ನಮ್ಮ ಯಾರು ಪ್ರಕಾರ ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕು ಕಾಂಗ್ರೆಸ್ ಗೆಲ್ಬೇಕು. ಇಷ್ಟೇ ತಾನೆ? ಓಡು ಬಸ್ ಓಡೋಗುತ್ತೆ. ಯಾರು ಗೆಲ್ತಾರೆ ಈ ಸರಿ ಬಿಜೆಪಿ ಸರ್. ರಾಯಚೂರಲ್ಲಿ? ಸರ್ ಎಲ್ಲ ಅಂಗಡಿಗೆ ಹೋಗ್ತೀರಾ, ಎಲ್ಲರ ಹತ್ರ ಮಾತಾಡ್ತೀರಾ, ನೆಟ್ಟಿಗೆ ಹೇಳ್ಬೇಕು ಕರೆಕ್ಟ್ ಆಗಿ. ಬಿಜೆಪಿ ಸರ್. ಬಿಜೆಪಿ. ದುಡ್ಡು ಮಾಡ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು, ದೇಶ ಉಳಿಬೇಕಂದ್ರೆ ಬಿಜೆಪಿ ಬರ್ಬೇಕು. ಆಹಾ ನುಡಿ ಮುತ್ತುಗಳು ಬರ್ಕೊಳ್ರಲ್ಲೇ ಬರ್ಕೊಳ್ರು. ನೋಡಿದ್ರಲ್ಲ ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ ರಾಯಚೂರಲ್ಲಿ ಆಯ್ತು. ತುಂಬಾ ಜನ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಇದು ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ ರಾಯಚೂರಲ್ಲಿ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.